ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಅಂದರೆ ಬೆಳಗ್ಗೆ ಎದ್ದು ಬಸ್ಸಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಯಾಕಪ್ಪ ಅಂದರೆ ಹಾಸನಕ್ಕೆ ಹೋಗಿದ್ದೆ, ಅದಕ್ಕೆ ಹಾಸನಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಡ್ಯೂಟಿಗೆ ಆಲ್ರೆಡಿ ತುಂಬ ಟೈಮ್ ಆಗಿತ್ತು. ಅಲ್ಲಿಂದ ಸೀದಾ ಬೈಕ್ ತಗೊಂಡು ಹೊರಟೆ. ಅಂದರೆ ಡ್ಯೂಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ನೋಡಿದ್ರೆ ಇಲ್ಲೇ ತಗಲಾಕೊಂಡು ಪೆಟ್ರೋಲ್ ಬೇರೆ ಖಾಲಿ ಆಗೈತಿ. ಇಲ್ಲಿಂದ ಈಗ ತಳ್ಳಬೇಕು, ತಳ್ತಾ ಇದ್ದೀನಿ. ದಿಬ್ಬ ಬೇರೆ ಸಿಕ್ಕಾಬಿಟ್ಟೆ, ದಿಬ್ಬ ಹತ್ತಕ್ಕಾಯ್ತಲ್ಲ. ಪೆಟ್ರೋಲ್ ಬಂಕಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಬಂದೆ ಗಾಡಿ ಹತ್ರಕ್ಕೆ ಬಂದ್ಬಿಟ್ಟು ನೋಡೋಣ ಏನು ಲೋಡಾಗೈತೆ ಅಂತ ಹೇಳ್ಬಿಟ್ಟು ಬಂದೆ. ನನ್ನ ಗಾಡಿ ಲೋಡಾಗಿ ನಿಲ್ಲಿಸಿದ್ರು. ಹೊರಟವ್ನಿಗೆ ಈ ಪರಿಸ್ಥಿತಿ ಆಯಿತು. ಮುಗಿಸ್ಕೊಂಡದನ್ನೆಲ್ಲ ಬಂದು ನೋಡಿದ್ರೆ ಗಾಡಿ ಆಲ್ರೆಡಿ ಲೋಡಾಗಿತ್ತು. ಫೋನ್ ಬರ್ತಾ ಇತ್ತು ತಗೋಪ್ಪ ಅಂತ ಏನೋ ಎಲ್ಲಿಗೆ ಅಂತ ಗೊತ್ತಿಲ್ಲ. ಇವಾಗ ಹೋಗೋಣ, ಬೆಳಗ್ಗೆ ನಾಷ್ಟ ಬೇರೆ ಮಾಡಿದ್ರಿಂದ ಆಲ್ರೆಡಿ ಟೈಮ್ ಅದಕ್ಕೆ ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ನಾಷ್ಟ ತಿಂದೆ. ನಾಷ್ಟ ತುಂಬ ಚೆನ್ನಾಗಿತ್ತು, ಸರಿ ಆಯಿತು ಅಂತ ಬಿಟ್ಟು ಅಲ್ಲಿಂದ ನಾಷ್ಟ ಮುಗಿಸ್ಕೊಂಡು ಡೋರ್ ಹಾಕೋಕ್ಕಾಯ್ತಿಲ್ಲ, ಸ್ವಲ್ಪ ಲೋಡ್ ಜಾಸ್ತಿ ಇತ್ತು. ಹಂಗಾಗಿ ಡೋರ್ನ ಕಟ್ಕೋತಾ ಇದ್ದೆ ಕ್ಲೀನಾಗಿ ಬೆಲ್ಟಲ್ಲಿ ಹಾಕ್ಬಿಟ್ಟು. ಏಕೆಂದರೆ ಓಪನ್ ಡೋರ್ ಆದರೆ ಫೈನ್ ಹಾಕ್ತಾರೆ. ಆಲ್ರೆಡಿ ಹೈಟ್ ಐತೆ, ಫೈನ್ ಹಾಕ್ತಾರೆ. ಆದ್ರೂ ನಮ್ಮ ಸೇಫ್ಟಿಲಿ ನಾವು ಹೋಗೋಣ, ಮತ್ತು ಅದಕ್ಕೆ ಬೇರೆ ಸಪ್ರೇಟ್ ಫೈನ್ ಯಾರು ಹಾಕ್ಸ್ಕೋತಾರೆ ಅಂತ ಕ್ಲೀನಾಗಿ ಡೋರ್ನೆಲ್ಲ ಬಿಗಿದೆ. ನಾನು ಎಲ್ಲಿ ವೀಡಿಯೋಕ್ಕೆ ರೆಕಾರ್ಡ್ ಮಾಡ್ತೀನಿ ಅಂದರೆ ಈ ಲಾರಿ ಅದು ಇದು ಸ್ಟ್ಯಾಂಡ್ ಇರುತ್ತಲ್ಲ, ಅಲ್ಲಿ ಇಕ್ಕಿ ರೆಕಾರ್ಡ್ ಮಾಡ್ತೀನಿ. ಯಾಕೆಂದರೆ ಸೋಲೋ ಡ್ರೈವರ್ ಅಲ್ವಾ, ಯಾರು ಇದು ಮಾಡಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಬಂದೆ ಸೀದಾ ಟ್ರಾಫಿಕಲ್ಲಿ ಜಾಮಲ್ಲಿ ತಗಲಾಕೊಂಡೆ. ನನಗೆ ಗೊತ್ತಿತ್ತು ಇವರು ಟ್ರಾಫಿಕ್ ಜಾಮಲ್ಲಿ ತಗಲಾಕೋತೀನಿ ಅಂತ. ಯಾಕೆಂದರೆ ಬೆಳ್ಳಂದೂರಿಗೆ ಬಂದು ಟ್ರಾಫಿಕ್ ಜಾಮ್ ಇಲ್ಲ ಅಂದರೆ ಹೆಂಗೆ. ಇವತ್ತು ಹೋಯ್ತಿರೋದು, ಹೌದು ನಾನು ಇವತ್ತು ಹೋಯ್ತಿರೋದು ಬೆಳ್ಳಂದೂರಿಗೆ. ಅಲ್ಲಿಂದ ಸೀದಾ ಬಂದು ನಾನು ಅನ್ಲೋಡ್ ಪಾಯಿಂಟಿಗೆ ಬಂದೆ. ಆಲ್ರೆಡಿ ಇನ್ನೊಂದು ಗಾಡಿ ಖಾಲಿ ಆಯ್ತಾಯಿತ್ತು. ನಂದು ನನ್ನ ಮಚ್ಚಂದು ಎರಡು ಒಂದೇ ಕಡೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದು ಖಾಲಿ ಆದಮೇಲೆ ನಿನ್ನ ಗಾಡಿ ಕಣಪ್ಪ ಅಂದರು. 3ನೇ ಫ್ಲೋರ್ಗೆ ಎತ್ತಬೇಕು ಅಂದರು. ಸರಿ ಆಯ್ತು, ಆ ಗಾಡಿ ಖಾಲಿ ಆಗಲಿ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಕೂತಿದ್ದೆ. ಇನ್ನೇನು ಮಾಡೋಕ್ಕಾಯ್ತದೆ ಅಂತೇಳ್ಬಿಟ್ಟು ಸರಿ ಆಯಿತು ಅಂತ ಅವ್ನ ಗಾಡಿ ಖಾಲಿ ಆಯಿತು. ಅದಕ್ಕೆ ಅವ್ನ ಪಾಯಿಂಟಿಗೆ ನಾನು ಹಾಕ್ತಾಯಿದ್ದೆ. ನಾನು ಹಾಕ್ಬಿಟ್ಟು ಸೀದಾ ಅನ್ಲೋಡ್ ಪಾಯಿಂಟಿಗೆ ಹಾಕ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಯಾಕಪ್ಪ ಅಂದರೆ ಹುಡುಗರೆಲ್ಲ ಆಲ್ರೆಡಿ ಊಟಕ್ಕೆ ಹೋಗಿದ್ರು. ಅಲ್ಲಿಂದ ಹುಡುಗರು ಸೀದಾ ಬಂದವರೆ ಅನ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ಕೋತಾಯಿದ್ರು. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಬೇಜಾರು ವಿಷಯ ಏನಪ್ಪ ಅಂದರೆ 3ನೇ ಫ್ಲೋರ್ಗೆ ಎತ್ತಬೇಕಂತ. ಅದು ಇನ್ನೂ ಎತ್ತೋದು ಎಷ್ಟೊತ್ತಾಯ್ತದೋ ಗೊತ್ತಿಲ್ಲ. ನಾನು ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತ ಇದು ಮಾಡ್ತಾಯಿದ್ದೆ. ಅಲ್ಲಿ ಇಲ್ಲಿ ನಿಂತ್ಕೊಂಡು ತಲೆಗಿಲೆಲ್ಲ ಕರ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಅನ್ಲೋಡ್ ಮಾಡ್ಕೊಂಡು ಸೀದಾ ಬಿಟ್ಟವ್ರೆ. ನಮ್ಮ ಬಾಸ್ನ ದರ್ಶನ ಮಾಡಿಕೊಂಡು ಒಳ್ಳೆ ಹಿಂದೆ ಬಿಸಿಲು ಮೇಲೆ ಮೋಡ ಸಕ್ಕತ್ತಾಗಿ ಕಾಣಿಸ್ತೈತೆ. ಅದಕ್ಕೆ ಅಲ್ಲಿಂದ ಒಂದು ವೀಡಿಯೋ ಮಾಡಿಕೊಂಡು ಹೊರಡೋಣ ಅಂತೇಳ್ಬಿಟ್ಟು ಸೀದಾ ಬಂದವರೆ ಕಂಪ್ನಿ ಹತ್ರಕ್ಕೆ. ಓಡಿ ಬಂದ್ಬಿಟ್ಟು ಕಂಪ್ನಿ ಹತ್ರಕ್ಕೆ ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ನಮ್ಮ ಊಟದ ಬ್ಯಾಗನ್ನು ತಗೊಂಡು ಹೊರಟ್ಬಿಟ್ಟು ಮುಂದೆ ಹೋಗೋಣ ಅಂತ ಹೋದರೆ ಅಷ್ಟರಲ್ಲಿ ನೋಡಿದ್ರೆ ಆಲ್ರೆಡಿ ಒಂದು ಗಾಡಿ ಡ್ಯಾಮೇಜ್ ಮಾಡಿಬಿಟ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಮನೆ ಕಡೆಗೆ ಕೊಟ್ಟೆ. ಗಾಡಿ ಅಂದಮೇಲೆ ಚಿಕ್ಕ ಪುಟ್ಟದ್ದು ಆಯ್ತಿರ್ತಾವೆ, ಬಿಡೋಣ ಅಂತ ಹೇಳ್ಬಿಟ್ಟು ಸಾಲ್ವ್ ಮಾಡಿಬಿಟ್ಟು ಸೀದಾ ಹೊರಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಯಾವಾಗಲೂ ನಂಗೆ ಹಿಂಗೆ ಸಪೋರ್ಟ್ ಮಾಡ್ತಾರೆ.